ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇರೋದಕ್ಕೆ ನೀನು ಇಲ್ಲಿಗೆ ಬಂದಿರೋದ ತಾಯಿ? ನನ್ನ ಮೇಲೆ ನಿನಗೆ ದಯೆ ಇರೋದಕ್ಕೆ ಹೀಗೆ ಬಂದಿರೋದ ತಾಯಿ? ಸಾಕಮ್ಮ, ಸಾಕು. ದೇವ್ರೇ ಇಲ್ಲ, ದೇವ್ರ ಮಹಿಮೆನೇ ಇಲ್ಲ ಅಂತ ಹೇಳೋ ಈ ಮೂರ್ಖನಿಗೆ ನಿನ್ ದರ್ಶನ ಕೊಟ್ಟಿದ್ಯಾ. ದೇವ್ರಿದ್ದಾರೆ ಅಂತ ನನಗೆ ತೋರಿಸ್ಕೊಟ್ಟಿದ್ಯಾ ತಾಯಿ. ಧನ್ಯನಾದೆ ತಾಯಿ, ಧನ್ಯನಾದೆ. ಅಮ್ಮ, ಆ ಹಾಲನ್ನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡು ತಾಯಿ. ಅಮ್ಮ ನಾಗಮ್ಮ, ತಾಯಿ ನಾಗಮ್ಮ, ನಿನ್ನ ಆಶೀರ್ವಾದ ಸಿಕ್ಕಿರದೆ ನನ್ನ ಭಾಗ್ಯ. ನಿನ್ ಪ್ರಸಾದವಾಗಿ ನನಗೇನೇ ಕೊಟ್ರು ನಾನದನ್ನ ಸ್ವೀಕರಿಸೋದಕ್ಕೆ ಸಿದ್ಧನಾಗಿದ್ದೀನಿ. ತಾಯಿ ನಾಗಮ್ಮ, ನನಗೆ ಆಶೀರ್ವಾದ ಮಾಡಿದ್ಯಾ? ಮಾಲಾ, 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 ತಾಯಿ ನಾಗಮ್ಮ ನನಗೆ ಆಶೀರ್ವಾದ ಮಾಡಿದ್ರು. ನೋಡ್ದೆ ನಿನ್ ಭಕ್ತಿನ, ಆ ಭಕ್ತಿಯಲ್ಲಿರೋ ನಾಗಮ್ಮನ ಮೇಲಿರೋ ಪ್ರೀತಿನೂ ಎರಡನ್ನೂ ನೋಡ್ದೆ. ನೀನ್ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಆಕೆಯ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ. ಮಾಲಾ, ಮಾಲಾ, ಈ ವಿಷಯನ್ ಪುಣ್ಯಂಗ್ ಹೇಳಿದ್ರೆ ಅವಳಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಡಿ, ಈಗ್ಲೇ ಹೋಗಿ ಹೇಳ್ಬೇಕು. ನಡಿ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿ ಮಾಲಾ, ಹಾಗೆ ಆಗ್ಲಿ. ಆಡ್ತಿದ್ಯಾ? ಹುಚ್ಚಿ ತರ ಹಾಡ್ತಿಲ್ಲಮ್ಮ, ಮದ್ವೆ ಹಾಡ್ ಹಾಡ್ತಿದ್ದೀನಿ. ಮದ್ವೆನಾ? ಯಾರ್ಗೆ? ಭಾವಂಗೂ ನನ್ಗೂ ಅಮ್ಮ. ಭಾವನ್ ಜೊತೆ ನಿನ್ ಮದ್ವೆ ಆಗ್ತಿರೋ ಕನಸ್ ಬಿತ್ತಾ? ಅಮ್ಮ ಅಲ್ಲಮ್ಮ, ನಾನ್ ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ, ಸೀರಿಯಸ್ ಆಗಿ ತಗೋ. ಆದಷ್ಟು ಬೇಗ ನನ್ಗೂ ಭಾವಂಗೂ ಮದ್ವೆ. ಪರ್ನಿ, ಪರ್ನಿ, ಪಾಪ. ಪರ್ಣಿಕಾ, ಭಾವನ್ ಜೊತೆ ನಿನ್ ಮದ್ವೆ ಆಗ್ಲಿಲ್ಲ ಅಂತ ಹುಚ್ಚಿ ತರ ಆಡ್ತಿದ್ಯಾ? ಹುಚ್ಚ? ನನಗ್ ಹುಚ್ಚ? ನಿನಗ್ ಹುಚ್ಚು, ನಿಮ್ಮಮ್ಮಂಗ್ ಹುಚ್ಚು, ನಿಮ್ಮಣ್ಣಂಗ್ ಹುಚ್ಚು, ನಿಮ್ಮೆಲ್ರಿಗೂ ಹುಚ್ಚಮ್ಮ. ನನಗ್ ಹುಚ್ಚ ಹಿಡ್ದಿಲ್ಲಮ್ಮ. ಅದಕ್ಕೆ ಆ ಪುಣ್ಯನ್ ಚಾಪ್ಟರ್ ಕ್ಲೋಸ್ ಮಾಡ್ಸಿದೀನಿ. ನನಗ ಅಡ್ಡ ಬಂದವಳನ್ನ ತೊಲಗಿಸ್ಬಿಟ್ಟೆ. ಪರ್ನಿ, ಹೌದು, ಆ ಪುಣ್ಯ ಇನ್ಮೇಲೆ ಈ ಮನೆಗ್ ಬರಲ್ಲ. ಬರಲ್ಲ ಅಮ್ಮ. ಏನೇ ಬರೋದಿಲ್ಲ ಅಂದ್ರೆ? ಅಯ್ಯೋ ಪಾಪಿ, ನಿನ್ ಮದ್ವೆಗೆ ಅಡ್ಡ ಬರ್ತದಳೆ ಅಂತ ನೀನೇ ಸಾಯಿಸ್ಬಿಟ್ಯಾ? ಅಯ್ಯೋ, ಸಾಯಿಸಿಲ್ಲ. ಆ ಪುಣ್ಯ ಇನ್ಮೇಲೆ ಈ ಮನೆಗೆ ಬರಲ್ಲ. ಬರೋದೇ ಇಲ್ಲ. ಎಲ್ಲಾದ್ರೂ ಕೂಡ ಹೋಗಿದ್ಯಾ? ಆಹಾ, ನನ್ನ ಮದ್ವೆಯಂತೆ. ಓಹೋ, ನನ್ನ ಮದ್ವೆಯಂತೆ. ಏನ್ ಮಾಡ್ತೀಯ? ನಾನೇನು ಮಾಡಿಲ್ಲ. ನಾನು ಯಾರನ್ನೂ ಬಂದಿಲ್ಲ. ನನ್ ಮಾತು ಕೇಳೆ. ಆಹಾ, ನನ್ನ ಮದ್ವೆ. ಏನೇ ಇದು? ಓಹೋ, ನನ್ನ ಪುಣ್ಯ ಎಲ್ಲೇ? ಅಣ್ಣನ್ ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾನೆ. ಅಮ್ಮ, ಪರ್ಣಿಕಾ, ಕೇಳೋದ್ ಕೇಳು, ಪುಣ್ಯನ್ ಏನ್ ಮಾಡ್ದೆ? ನಾನ್ ಸಾಯಿಸಿಲ್ಲ. ಆಹಾ, ನನ್ನ ಮದ್ವೆಯಂತೆ. ಓಹೋ, ನನ್ನ ಮದ್ವೆ. ಏನೇ ಮಾಡ್ದೆ? ನಾನು ಅವಳನ್ನ ಬಂದಿಲ್ಲ. ಆಹಾ, ನನ್ನ ಏನ್ ಮಾಡ್ದೆ ಹೇಳೆ? ನಾನ್ ಏನು ಮಾಡಿಲ್ಲ. ಆಹಾ, ನನ್ನ ಮದ್ವೆಯಂತೆ. ಉತ್ತರ ಕೊಡೆ. ನಾನ್ ಏನು
ಆ ಭೂತಕ್ಕೆ ಅವಳನ್ನ ಯಾಕೆ ಕರ್ಕೊಂಡು ಹೋದ್ಲು, ಯಾಕೆ ಸುಮ್ಮನೆ ಬಿಟ್ಲು? ನನಗ್ ಗೊತ್ತಿರೋ ಹಾಗೆ ಅವಳಾಗೆ ಬಿಟ್ಟಿರಲ್ಲ. ಇವಳೇ ತಪ್ಪಿಸ್ಕೊಂಡ್ ಬಂದಿರ್ತಾಳೆ. ಇವಳ ಪೀಡೆ ಯಾವಾಗ ತೊಲಗ್ ಹೋಗುತ್ತೋ, ನನ್ ಭಾವನ್ ಜೊತೆ ನನಗ್ ಮದ್ವೆ ಯಾವಾಗ ಆಗುತ್ತೋ. ಇನ್ನು ಮುಂದೆ ನಮ್ಮ ಮನೆಗೆ ಯಾವ ದುಷ್ಟ ಶಕ್ತಿ ಕೂಡ ಬರೋದಿಲ್ಲ. ಬಾ ಪರ್ಣಿಕಾ. ಮನೆಗೆ ಪ್ರವೇಶ ಮಾಡಬಾರ್ದು ಅಂತ ಮಂತ್ರಾಚಲ ಪ್ರೋಕ್ಷಣೆ ಮಾಡ್ತಿದಾರಾ? ಆ ರಕ್ಷಣಾ ವಲಯನ ದಾಟಿ ಮನೆ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ, ಪುಣ್ಯನ ಬಿಡಕ್ಕೂ ಆಗಲ್ಲ. ಹೇಗೆ ಹೇಗೆ ಆ ಪರ್ಣಿಕ ಶರೀರದೊಳಗೆ ಹೋಗ್ಬಿಟ್ರೆ ಮನೆಯೊಳಗೆ ಹೋಗೋದಿಕ್ಕೆ ಇದೊಂದೇ ಮಾರ್ಗ.